ಈ ಸಸ್ಯದ ಬಗ್ಗೆ ಆಯುರ್ವೇದದ ಋಷಿಮುನಿಗಳು ಈ ರೀತಿ ಹೇಳಿದ್ದಾರೆ. ಅದು ಒಬ್ಬ ವ್ಯಕ್ತಿಗೆ 100 ಆನೆಗಳ ಬಲವನ್ನು ಕೊಡಬಹುದು. ವ್ಯಕ್ತಿಯ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಸಿರಿ ಸಂಪತ್ತನ್ನು ನೀಡುತ್ತದೆ, ಯೌವನವನ್ನಾಗಿಸುತ್ತದೆ. ಪ್ರಾಚೀನ ಕಾಲದಿಂದ ಜನರು ಗಿಡಮೂಲಿಕೆಗಳ ಬಳಕೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇನ್ನು ನಾವು ನಿಮಗೆ ಒಂದು ಯಾವ ಸಸ್ಯದ ಬಗ್ಗೆ ತಿಳಿಸಲಿದ್ದೇವೋ ಅದರ ಬಗ್ಗೆ ನೀವು ಹಲವಾರು ವಿಷಯಗಳನ್ನು ಕೇಳಿರಬಹುದು. ಆದರೆ ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲದೇ ಇರಬಹುದು. ಈ ಸಸ್ಯವು ನಿಮ್ಮ ರಾತ್ರಿಯನ್ನು ಸುಂದರವನ್ನಾಗಿಸಬಹುದು. ಕೇವಲ ಇದರ ಒಂದು ಎಲೆಯನ್ನು ತಿಂದರೂ ನಿಮ್ಮ ಶಕ್ತಿಯಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ಪುರುಷರಿಗೋಸ್ಕರ ಇದು ಅಮೃತ ಅಂತಲೇ ಹೇಳಬಹುದು. ಈ ಸಸ್ಯವನ್ನು ನೀವು ತುಂಬ ಗಮನವಿಟ್ಟು ನೋಡಿರಿ. ಈ ಸಸ್ಯವನ್ನು ನೀವು ನಿಮ್ಮ ಮನೆಯ ಹತ್ತಿರದಲ್ಲಿ ನೋಡಿರಬಹುದು. ಯಾವತ್ತಿಗೂ ಈ ಸಸ್ಯವನ್ನು ನೀವು ನಿರ್ಲಕ್ಷ್ಯವೇ ಮಾಡಿರಬಹುದು. ಆದರೆ ನಂಬಿಕೆ ಇಡಿ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ನಂತರ ಯಾವತ್ತಿಗೂ ಈ ಸಸ್ಯವನ್ನು ನೀವು ನಿರ್ಲಕ್ಷ್ಯ ಮಾಡೋದಿಲ್ಲ. ಈ ಸಸ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ಈ ಸಸ್ಯದಿಂದ ನಿಮ್ಮ ದರಿದ್ರತೆಯೂ ದೂರ ಆಗುತ್ತದೆ. ನಿಮಗೆ ಭಾಗ್ಯದ ಜೊತೆಗೆ ಸುಖ ಸಮೃದ್ಧಿಯೂ ಸಿಗುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಯಾವುದಾದ್ರೂ ರೋಗ ಇದ್ದರೆ ಆ ರೋಗ ನಿಮ್ಮಿಂದ ದೂರ ಆಗುತ್ತದೆ. ಸ್ನೇಹಿತರೆ, ಇದು ಕೇವಲ ಸಸ್ಯವಷ್ಟೇ ಅಲ್ಲ. ಭಾರತೀಯ ಪುರಾಣದ ಅನುಸಾರವಾಗಿ ಇದನ್ನು ಒಂದು ರತ್ನ ಅಂತ ತಿಳಿಯಲಾಗಿದೆ. ಒಂದು ಡೈಮಂಡ್ ಸಸ್ಯ ಅಂತಲೇ ಹೇಳಬಹುದು. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಹಲವಾರು ಜನರು ಈ ಸಸ್ಯವನ್ನು ತಮ್ಮ ಮನೆಯ ಹತ್ತಿರ ಇದ್ದಿದ್ದನ್ನು ನೋಡಿದಾಗ ಕಸ ಅಂತ ತಿಳಿದು ಕಿತ್ತು ಎಸೆಯುತ್ತಾರೆ. ಆದರೆ ಇಂದಿನಿಂದ ನೀವು ಆ ರೀತಿ ಮಾಡುವುದೇ ಇಲ್ಲ. ಯಾಕಂದರೆ ಯಾವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೀವೋ ಇದನ್ನು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಯಾರೂ ಸಹ ಹೇಳೋದಿಲ್ಲ. ಒಂದು ವೇಳೆ ನೀವೇನಾದರೂ ಈ ವಿಡಿಯೋವನ್ನು ನೋಡಿದ್ರೆ ಈ ಸಸ್ಯವನ್ನು ಯಾವ ರೀತಿ ಬಳಸಬೇಕನ್ನೋದನ್ನು ಸರಿಯಾಗಿ ತಿಳಿದರೆ ಇದು ನಿಮಗೆ ಉಚಿತವಾಗಿ ಲಕ್ಷಾಂತರ ರೂಪಾಯಿಯ ಲಾಭವನ್ನು ಕೊಡುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಸ್ವಲ್ಪ ಆದರೂ ಆಯುರ್ವೇದದ ಮೇಲೆ ನಂಬಿಕೆ ಇದ್ದರೆ ಈ ಒಂದು ಮಾತನ್ನು ತಿಳಿದುಕೊಳ್ಳಿರಿ. ನಮ್ಮ ಹಿಂದೂ ಪುರಾಣದ ಅನುಸಾರವಾಗಿ ಆಯುರ್ವೇದಿಕ ಪದ್ಧತಿಯಲ್ಲಿ ಈ ಸಸ್ಯವನ್ನು ಒಂದು ಡೈಮಂಡ್ ಅಂತ ತಿಳಿಯಲಾಗಿದೆ. ಈ ಸಸ್ಯದ ಬೇರನ್ನು ಒಂದು ವಜ್ರಕ್ಕೆ ಸಮಾನವಾಗಿ ನೋಡಲಾಗಿದೆ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ನೀವು ನಿಮ್ಮ ಇಡೀ ಜೀವನ ಕಳೆದಿರುವ ಆಯುರ್ವೇದವನ್ನು ಪೂರ್ತಿಯಾಗಿ ನಿಮಗೆ ತಿಳಿದುಕೊಳ್ಳಲು ಸಾಧ್ಯವಾಗೋದಿಲ್ಲ. ಆದರೆ ಕೆಲವು ಋಷಿಮುನಿಗಳು ಆಯುರ್ವೇದದ ಆ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಿಳಿಸುವ ಹಾಗೆ ತಿಳಿ ಹೇಳಿದ್ದಾರೆ. ಹಾಗಾಗಿ ಎಂದಿಗೂ ಸಹ ನಮ್ಮ ಭಾರತದಲ್ಲಿ ಆಯುರ್ವೇದವು ಪೂರ್ಣವಾಗಿ ಒಳ್ಳೆಯ ಫಲವನ್ನು ಕೊಡ್ತಾ ಇದೆ. ಸ್ನೇಹಿತರೆ, ಭಾರತದಲ್ಲಿ ಆಯುರ್ವೇದಕ್ಕೆ ಗೌರವವೇ ಕೊಡ್ತಾ ಇಲ್ಲ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಅದು ಯೋಗ ಇರಲಿ ಆಯುರ್ವೇದ ಇರಲಿ, ವಿದೇಶಿ ಜನರು ಅದನ್ನು ಪೂರ್ಣವಾಗಿ ಬಳಸುತ್ತಿದ್ದಾರೆ. ನಮ್ಮ ಮಾಹಿತಿಯನ್ನೇ ಇಲ್ಲಿಂದ ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋಗಿ ಅದನ್ನು ಪೂರ್ಣವಾಗಿ ಬಳಸುತ್ತಿದ್ದಾರೆ. ಅವರೆಲ್ಲ ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ. ಈ ಸಸ್ಯಕ್ಕೆ ಯಾವತ್ತಿಗೂ ನೀರನ್ನು ಹಾಕುವ ಅವಶ್ಯಕತೆ ಇರೋದಿಲ್ಲ. ಇದು ವಾತಾವರಣದಲ್ಲಿ ತಾನಾಗಿಯೇ ಬೆಳೆಯುತ್ತದೆ. ಒಂದು ವೇಳೆ ನೀವೇನಾದರೂ ಈ ಸಸ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ನಿಮಗೆ ಕಷ್ಟ ಆಗೋದಿಲ್ಲ. ರೋಗಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಒಂದು ವೇಳೆ ಯಾವುದಾದ್ರೂ ಮಹಿಳೆಯರು ಸಂತಾನಕ್ಕಾಗಿ ಚಿಂತೆಯಲ್ಲಿದ್ದರೆ ಅಂಥವರಿಗೆ ಸಂತಾನದ ಪ್ರಾಪ್ತಿಯಾಗುತ್ತದೆ. ಹಿಂದೂ ಪುರಾಣಗಳಲ್ಲೂ ಸಹ ಈ ರೀತಿ ಬರೆದಿದ್ದಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಭೂತ ಪ್ರೇತಗಳಿದ್ದರೂ ಅವೆಲ್ಲವೂ ಓಡಿ ಹೋಗುತ್ತವೆ. ಧನ ಸಂಪತ್ತು ಬರುವಂಥ ದಾರಿಗಳು ಕೂಡ ತೆರೆದುಕೊಳ್ಳುತ್ತವೆ. ಎಲ್ಲಕ್ಕಿಂತ ಮೊದಲು ನೀವು ಈ ಒಂದು ಮಾತನ್ನು ತಿಳಿದುಕೊಳ್ಳಿರಿ. ಈ ಸಸ್ಯದ ಹೆಸರು ಅತಿಬಲ ಆಗಿದೆ. ಇದನ್ನು ಮಹಾಬಲಿ ಅಂತಲೂ ಕರೆಯುತ್ತಾರೆ. ಅತಿಬಲ ಹೆಸರಿನಿಂದ ಈ ಒಂದು ವಿಷಯವಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಅತಿಯಾದ ಬಲ ಇದೆ. ಪುರುಷರಿಗೆ ಶಕ್ತಿಯನ್ನು ಕೊಡುತ್ತದೆ, ಮಹಿಳೆಯರಿಗೂ ಸಂತೋಷವನ್ನು ನೀಡುತ್ತದೆ. ಪುರುಷರು ಇದರ ಸೇವನೆಯನ್ನು ಮಾಡಿದ್ರೆ ಮಹಿಳೆಯರು ಸುಖಪೂರ್ಣವಾಗಿ ಜೀವನ ನಡೆಸುತ್ತಾರೆ. ಒಂದು ವೇಳೆ ನೀವು ಯಾವುದಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮಲ್ಟಿವಿಟಮಿನ್ ಮಾತ್ರೆಗಳನ್ನು ತಿಂತಾ ಇದ್ದರೆ ಅವುಗಳನ್ನು ನೀವು ನಿಲ್ಲಿಸಬಹುದು. ಯಾಕಂದರೆ ಉಚಿತವಾಗಿ ಸಿಗುವಂಥ ಈ ಸಸ್ಯವು ನಿಮ್ಮ ಎಲ್ಲ ಮಲ್ಟಿವಿಟಮಿನ್ಗಳ ಕೊರತೆಯನ್ನು ಪೂರ್ಣಗೊಳಿಸುತ್ತದೆ. ಹೇಗೆ ಅಂತ ಅದರ ಬಗ್ಗೆ ತಿಳಿಸ್ತೀವಿ ಬನ್ನಿ. ಈ ಸಸ್ಯವಂತೂ ಪೂರ್ಣವಾಗಿ ಸೆಕ್ಯೂರ್ ಆಗಿ ಸುರಕ್ಷಿತವಾಗಿ ಇರುತ್ತದೆ. ಮಾಹಿತಿ ತಿಳಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಹಾಗೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ಇದರ ಬೇರನ್ನು ನೀವು ಚೆನ್ನಾಗಿ ತೆಗೆದುಕೊಂಡು ಬಂದು ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು. 3 ದಿನಗಳ ತನಕ ಬಿಸಿಲಿನಲ್ಲಿ ಅದನ್ನು ಒಣಗಿಸಿ ಇಡಬೇಕು. ನಂತರ ಇದರ ಪೌಡರನ್ನು ರೆಡಿ ಮಾಡಬೇಕು. 3 ತಿಂಗಳು ಇದರ ಪೌಡರನ್ನು ಸೇವಿಸಬೇಕು.
ಒಂದು ವೇಳೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ, ಹೊಟ್ಟೆ ನೋವು ಇದ್ದರೆ, ಅದರಲ್ಲಿ ಇದು ನಿಮಗೆ ರಾಮಬಾಣದ ರೀತಿ ಸಾಥ್ ಕೊಡುತ್ತದೆ. ಒಂದು ವೇಳೆ ಇದನ್ನು ನೀವು ಸಾಯಂಕಾಲ ತುಪ್ಪದೊಂದಿಗೆ ಬೆರೆಸಿ ರೊಟ್ಟಿಯೊಡನೆ ತಿಂದರೆ ನಿಮ್ಮ ಶರೀರವು ಕಬ್ಬಿಣದ ರೀತಿ, ವಜ್ರದ ರೀತಿ ಶಕ್ತಿಶಾಲಿಯಾಗುತ್ತದೆ. ಒಂದು ವೇಳೆ ನೀವು ಮಹಿಳೆಯರಾಗಿದ್ದರೆ 3 ತಿಂಗಳ ತನಕ ಇದರ ಸೇವನೆಯನ್ನು ಮಾಡಿದ್ರೆ, ಒಂದು ವೇಳೆ ನಿಮಗೆ ಸಂತಾನದ ಪ್ರಾಪ್ತಿ ಆಗ್ತಾ ಇಲ್ಲ ಅಂದರೆ ಸಂತಾನ ಪ್ರಾಪ್ತಿಯೂ ಆಗುತ್ತದೆ. ನಂಬಿಕೆ ಇಡಿ, ಇಲ್ಲಿ ಸಂತಾನ ಪ್ರಾಪ್ತಿಯಾಗುವ ಯಾವುದಾದ್ರೂ ಚಾನ್ಸ್ ಇದ್ದರೂ ಕೂಡ ಅದು ಕೂಡ ಆಗುತ್ತೆ. ಈ ಸಸ್ಯವು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಹಲವಾರು ಜನರು ಯಾಕೆ ಸಮಸ್ಯೆಯಲ್ಲಿರ್ತಾರಂದರೆ, ಮೊದಲಿಗೆ ಅವರ ಮನೆಯ ವಾತಾವರಣ ಸರಿ ಇರೋದಿಲ್ಲ. ತನ್ನ ಅರ್ಧಾಂಗಿನಿ ಜೊತೆಗೆ, ತನ್ನ ಹೆಂಡತಿ ಜೊತೆಗೆ ಜಗಳ ಆಡ್ತಾ ಇರ್ತಾರೆ. ಅವರಿಗೋಸ್ಕರವೂ ಸಹ ಈ ಸಸ್ಯ ತುಂಬಾ ಉಪಯೋಗಕಾರಿ ಆಗಿದೆ. ಹೇಗೆ ಅಂತ ಹೇಳ್ತೀವಿ ಬನ್ನಿ. ಇದರ ಬೇರಿನಲ್ಲಿ 10 ಆನೆಗಳ ಬಲ ಇರುತ್ತದೆ. ಎಲ್ಲಕ್ಕಿಂತ ಮೊದಲು ಇದರ ಬೇರನ್ನು ಯಾವುದಾದ್ರೂ ಬಿಸಿಲಿನಲ್ಲಿ ನಿರಂತರವಾಗಿ ಒಣಗಿಸಿರಿ. ಆನಂತರ ಅದರ ಪೌಡರನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಈ ಪೌಡರನ್ನು 1 ಗ್ಲಾಸ್ ಹಾಲಿನ ಜೊತೆಗೆ 1 ಚಮಚ ಜೇನುತುಪ್ಪ, ಅರ್ಧ ಚಮಚ ಈ ಪೌಡರನ್ನು ಸೇರಿಸಿ ಸೇವಿಸಬೇಕು. ಅಂದರೆ ರಾತ್ರಿ ಮಲಗುವ ಮುನ್ನ ಸೇವಿಸಬೇಕು. ನಂಬಿಕೆ ಇಡಿ, ನಿಮ್ಮೊಳಗಡೆ 10 ಆನೆಗಳ ಬಲ ಬರುತ್ತದೆ. ಕುದುರೆಯ ರೀತಿ ಶಕ್ತಿ ಕೂಡ ಬರುತ್ತದೆ. ಇಲ್ಲಿ ನಿಮ್ಮ ಸಂಗಾತಿಯೊಡನೆ ಇರುವಂಥ ಸಮಯವೂ ಕೂಡ ಹೆಚ್ಚಾಗುತ್ತದೆ. ಒಣಗಿದ ವೈವಾಹಿಕ ಜೀವನಕ್ಕಾಗಂತೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ಈ ಸಸ್ಯದಲ್ಲಿ ಹಲವಾರು ದಿವ್ಯ ಗುಣಗಳು ಅಡಗಿರುತ್ತವೆ. ಒಂದು ವೇಳೆ ನಿಮ್ಮ ಮನೆಯ ವಾತಾವರಣ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ, ಇಲ್ಲಿ ಇದರ 3 ಎಲೆಗಳನ್ನು ತೆಗೆದುಕೊಳ್ಳಬೇಕು. ನಂತರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕಬೋರ್ಡ್ ಇದ್ದರೆ, ಅದು ಕಟ್ಟಿಗೆದಿರಲಿ ಕಬ್ಬಿಣದಿರಲಿ, ಅದರ ಮೇಲೆ ಆ ಎಲೆಗಳನ್ನು ಇಟ್ಟು ಬಿಡಬೇಕಷ್ಟೆ. ಅದನ್ನು ಯಾವುದಾದ್ರೂ ವಸ್ತುವಿನಿಂದ ಮುಚ್ಚಬೇಕು. ಅಂದರೆ ಅದರ ಮೇಲೆ ಯಾವುದಾದ್ರೂ ಬುಕ್ ಆಗಲಿ, ಯಾವುದಾದ್ರೂ ಬಾಕ್ಸನ್ನು ಇಡಬಹುದು. 1 ತಿಂಗಳಿನ ತನಕ ಅದನ್ನು ಆ ಸ್ಥಾನದಿಂದ ಯಾವುದೇ ಕಾರಣಕ್ಕೂ ತೆಗೆಯಬಾರದು. ಕೇವಲ ಇಷ್ಟು ಚಿಕ್ಕ ಉಪಾಯ ಒಮ್ಮೆ ಮಾಡಿ ನೋಡಿರಿ. ನಿಮಗೆ ಇದರ ಹೆಚ್ಚಿನ ಲಾಭಗಳು ನೋಡಲು ಸಿಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ನೆಗೆಟಿವಿಟಿ ಶಕ್ತಿಗಳಿದ್ದರೆ ಅವು ಸ್ವತಃ ತಾವಾಗಿಯೇ ಓಡಿ ಹೋಗಲು ಶುರು ಮಾಡುತ್ತವೆ. ನಿಮ್ಮ ಮನೆಯ ವಾತಾವರಣ ತುಂಬಾ ಇಂಪ್ರೂವ್ ಆಗುತ್ತದೆ. ಒಂದು ವೇಳೆ ನಿಮ್ಮ ಜಗಳ ನಿಮ್ಮ ಅರ್ಧಾಂಗಿನಿಯೊಂದಿಗೆ, ತಂದೆ ತಾಯಿಯೊಡನೆ ಆಗ್ತಾ ಇದ್ದರೆ ಆ ಎಲ್ಲ ಜಗಳ ನಿಂತು ಹೋಗುತ್ತವೆ. ಇನ್ನು 2ನೇದಾಗಿರೋದು, ಒಂದು ವೇಳೆ ಯಾವುದಾದ್ರೂ ಸ್ಥಾನದಲ್ಲಿ ಭೂತ ಪ್ರೇತದ ವಾಸ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ, ಒಂದು ವೇಳೆ ರಾತ್ರಿ ನಿಮಗೆ ಹೆಚ್ಚಾಗಿ ಭಯ ಆಗ್ತಾ ಇದ್ದರೆ, ಅಥವಾ ನಿಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ವಿಚಾರಗಳು ಬರ್ತಾ ಇದ್ದರೆ, ಇವು ಯಾವುದಾದ್ರೂ ಆತ್ಮದ ಕಾರಣದಿಂದ ಆಗ್ತಾ ಇರ್ಬೋದು. ಈ ರೀತಿ ಏನಾದರೂ ಇದ್ದರೆ ಇಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿರಿ. ಇದರ ಬೇರನ್ನು ಅದರಲ್ಲಿ ಹಾಕಿ ಕಟ್ಟಿರಿ. ಒಂದು ವೇಳೆ ನೀವು ಪುರುಷರಾಗಿದ್ದರೆ ನಿಮ್ಮ ಎಡಗೈಯಲ್ಲಿ ಅದನ್ನು ಕಟ್ಟಿಕೊಳ್ಳಿರಿ. ನಂಬಿಕೆ ಇಡಿ, ಒಂದು ವೇಳೆ ನಿಮ್ಮನ್ನು ಯಾವುದಾದ್ರೂ ಇಂಥ ಶಕ್ತಿ ಕೆಲಸ ಕಾರ್ಯಗಳನ್ನು ಮಾಡದಂತೆ ತಡೀತಾ ಇದ್ದರೆ, ನಿಮ್ಮ ಭಾಗ್ಯವನ್ನು ತಡೆಯುತ್ತಿದ್ದರೆ, ಅಂಥ ವಿಷಯದಲ್ಲಿ ಈ ಸಸ್ಯ ನಿಮಗೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಮಾತುಗಳನ್ನೇನು ನಾವು ಸುಮ್ಮನೆ ಹೇಳುತ್ತಿಲ್ಲ. ಅತಿಬಲ ಸಸ್ಯವು ಹಿಂದೂ ಪುರಾಣದ ಅನುಸಾರವಾಗಿ ಒಂದು ವಜ್ರದ ಸಸ್ಯವೇ ಆಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ನಿಮಗೆ ಈ ರೀತಿಯ ಮಾಹಿತಿ ಎಲ್ಲಿಯೂ ಸಿಗೋದಿಲ್ಲ. ಅತಿಬಲ ಸಸ್ಯವು ಹಿಂದೂ ಪುರಾಣದ ಎಲ್ಲಕ್ಕಿಂತ ಶಕ್ತಿಶಾಲಿ ಸಸ್ಯಗಳಲ್ಲಿ ಒಂದು ಆಗಿದೆ. ಒಂದು ವೇಳೆ ನಿಮಗೆ ಈ ಮಾಹಿತಿ ಗೊತ್ತಿಲ್ಲ ಅಂದರೆ ಇಲ್ಲಿ ಹೇಳ್ತೀವಿ ಕೇಳಿ. ಪ್ರಾಚೀನ ಕಾಲದಲ್ಲಿ ಯಾರು ರಾಜ ಮಹಾರಾಜರು ಇರುತ್ತಿದ್ದಾರೋ, ಅಥವಾ ಕ್ಷತ್ರಿಗಳು ಇರಬಹುದು, ಮಂತ್ರಿಗಳು ಇರಲಿ, ಸನಾತನಿ ಜನರು ಇರುತ್ತಿದ್ದಾರೋ, ಪೂಜೆ ಪಾಠಗಳನ್ನು ಮಾಡುವಂಥ ಸಾಧು ಸನ್ಯಾಸರು ಇರುತ್ತಿದ್ದಾರೋ, ಅವರೆಲ್ಲ ಅತಿಬಲ ಸಸ್ಯವನ್ನು ಖಂಡಿತವಾಗಿ ತಮ್ಮ ಬಳಿ ಇಟ್ಟುಕೊಳ್ಳುತ್ತಿದ್ದಾರೋ. ಈ ಸಸ್ಯದ ಪೌಡರನ್ನು ಪ್ರಾಚೀನ ಕಾಲದ ರಾಜ ಮಹಾರಾಜರು ಖಂಡಿತವಾಗಿ ಸೇವಿಸಲು ಬಳಸುತ್ತಿದ್ದಾರೋ. ಮುಂಜಾನೆ ಹಾಲಿನೊಡನೆ ಸೇವಿಸುತ್ತಿದ್ದಾರೋ, ಸಾಯಂಕಾಲ ರೊಟ್ಟಿಯ ಜೊತೆಗೆ ಸೇವಿಸುತ್ತಿದ್ದಾರೋ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಹಿಂದೂ ಪುರಾಣದ ಅನುಸಾರವಾಗಿ ಅತಿಬಲ ಸಸ್ಯದ ಪೌಡರ್ ನಿಮಗೆ ಅಮೃತಕ್ಕೆ ಸಮಾನವಾಗಿರುತ್ತದೆ. ಸ್ನೇಹಿತರೆ, ಒಂದು ವೇಳೆ ಅರ್ಧ ಚಮಚೆಯಷ್ಟು ಮುಂಜಾನೆ ನೀವು ಹಾಲಿನೊಡನೆ ಸೇವನೆ ಮಾಡಿದ್ರೆ, ನಂಬಿಕೆ ಇಡಿ, ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ರೋಗಗಳು ದೂರ ಆಗುತ್ತವೆ. ಒಂದು ವೇಳೆ ಸಾಯಂಕಾಲ ರೊಟ್ಟಿಯ ಜೊತೆಗೆ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಸೇರಿಸಿ ತಿಂದರೆ ನಿಮ್ಮ ಶರೀರವು ತುಂಬಾ ಶಕ್ತಿಶಾಲಿ, ಬಲಶಾಲಿ ಆಗುತ್ತದೆ. ಎಲುಬುಗಳು ಕಬ್ಬಿಣದ ರೀತಿ ಆಗುತ್ತವೆ. ಒಂದು ವೇಳೆ ನೀವು ತುಂಬ ದುರ್ಬಲ ಆಗಿದ್ದರೆ ಆ ನಿಮ್ಮ ದುರ್ಬಲತೆ ದೂರ ಆಗುತ್ತದೆ. ವೈಜ್ಞಾನಿಕವಾಗಿ ನೋಡೋದಾದರೂ ಕೂಡ ಇದರಲ್ಲಿ ಹೆಚ್ಚಿನ ಶಕ್ತಿ ಇದೆ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸಬೇಕಷ್ಟೆ. ಅತಿಬಲ ಒಂದು ಆಯುರ್ವೇದಿಕ ಗಿಡಮೂಲಿಕೆಯೂ ಆಗಿದೆ. ಸಾಮಾನ್ಯವಾಗಿ ಇದನ್ನು ತ್ರಿಫಲಾದಲ್ಲಿ ಒಂದು ಘಟಕದ ರೂಪದಲ್ಲಿ ಬಳಸುತ್ತಾರೆ. ತ್ರಿಫಲ ಅಂದರೆ
3 ಗಿಡಮೂಲಿಕೆಗಳ ಮಿಶ್ರಣ ಆಗಿದೆ. ಪಚನಕ್ರಿಯೆಯಲ್ಲೂ ಸಹ ಇದು ನಿಮಗೆ ಸಹಾಯವನ್ನು ಮಾಡುತ್ತದೆ. ಅತಿ ಬಲದಲ್ಲಿ ಫೈಬರ್ ಜೊತೆಗೆ ಬೇರೆ ಪೋಷಕ ತತ್ವಗಳು ಇರುತ್ತವೆ. ಇದು ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳಿಂದ ಪರಿಹಾರ ಕೊಡುತ್ತದೆ. ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡುತ್ತದೆ. ಇದು ಕ್ಯಾನ್ಸರ್ನಂಥ ರೋಗಗಳನ್ನು ತಡೆಯುವಂಥ ಶಕ್ತಿ ಕೂಡ ಹೊಂದಿದೆ. ರಕ್ತವನ್ನು ಶುದ್ಧೀಕರಿಸಲು ಇದು ಸಹಾಯವನ್ನು ಮಾಡುತ್ತದೆ. ಇದು ಮಧುಮೇಹಿ ರೋಗಿಗಳಿಗಂತೂ ಪ್ರಾಕೃತಿಕ ಉಪಚಾರವನ್ನು ನೀಡುತ್ತದೆ. ತೂಕ ಇಳಿಸಲು ಸಹ ಸಹಾಯವನ್ನು ಮಾಡುತ್ತದೆ. ಇದು ಹಸಿವನ್ನು ಕಡಿಮೆ ಮಾಡಲು, ಚಯಾಪಚಯವನ್ನು ಇಂಪ್ರೂವ್ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಯಾವುದಾದ್ರೂ ಆಹಾರ ಪೂರಕಗಳನ್ನು ಶುರು ಮಾಡುವ ಮುನ್ನ ನಿಮ್ಮ ವೈದ್ಯರೊಡನೆ ಮಾತನಾಡೋದು ಒಳ್ಳೆಯದಾಗಿರುತ್ತೆ. ಅತಿಬಲ ಸಸ್ಯವು ತ್ವಚೆಯ ಕಾಂತಿಯನ್ನು ಹೆಚ್ಚಿಗೆ ಮಾಡಲು ಕೂಡ ಬಳಕೆಯಾಗುತ್ತದೆ. ಜೊತೆಗೆ ತಲೆ ಕೂದಲುಗಳಲ್ಲೂ ಸಹ ಇದರ ಬಳಕೆ ಮಾಡಲಾಗುತ್ತದೆ. ಇದು ತಲೆ ಕೂದಲುಗಳ ಉದುರುವಿಕೆಯನ್ನು, ಬೆಳಗ್ಗೆ ಆಗುವುದನ್ನು ತಡೆಯುತ್ತದೆ. ಇದು ಮೂತ್ರಾಶಯಕ್ಕೆ ಸಂಬಂಧಪಟ್ಟಂಥ ಸಾಂಕ್ರಾಮಿಕ ರೋಗಗಳನ್ನು ಸಹ ದೂರ ಮಾಡುತ್ತದೆ. ಅತಿಬಲ ಸಸ್ಯದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಕೂಡ ಇದೆ. ಇದು ರಕ್ತದ ಒತ್ತಡ ಆಗಲಿ, ಕೊಲೆಸ್ಟ್ರಾಲ್ನಂಥ ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯಕ ಆಗಿದೆ. ಒಂದು ವೇಳೆ ತಲೆ ಕೂದಲುಗಳಿಗೆ ಹಚ್ಚುವಂಥ ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ಅತಿಬಲ ಸಸ್ಯದ 1 ಸ್ಪೂನ್ನಷ್ಟು ರಸವನ್ನು ಸೇರಿಸಿ ತಲೆ ಕೂದಲುಗಳಿಗೆ ಹಚ್ಚಿದರೆ ತಲೆ ಕೂದಲುಗಳು ಇನ್ನಷ್ಟು ಹೆಚ್ಚಾಗಿ ಬೆಳೆಯಲು ಶುರು ಮಾಡುತ್ತವೆ. ಉದುರುವಿಕೆ ಕಡಿಮೆ ಆಗುತ್ತದೆ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ತಿಳಿಸಿರಿ. ಧನ್ಯವಾದಗಳು.